ಸ್ನೇಹಿತರೆ, ನಾವು ವಾಟ್ಸಪ್ಪಲ್ಲಿ ಯಾರಿಗಾದರೂ ಮೆಸೇಜ್ನ ಸೆಂಡ್ ಮಾಡಿದರೆ ಆ ಮೆಸೇಜ್ನ ಅವರು ಎಷ್ಟು ಸಮಯಕ್ಕೆ ನೋಡಿದ್ದಾರೆ ಅಂತ ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ. ನಾವು ಸೆಂಡ್ ಮಾಡಿರುವಂಥ ಮೆಸೇಜ್ ಎಷ್ಟು ಗಂಟೆಯಲ್ಲಿ ಡೆಲಿವರಿ ಆಗಿದೆ ಮತ್ತು ಅವರು ಎಷ್ಟು ಗಂಟೆಗೆ ಅದನ್ನು ರೀಡ್ ಮಾಡಿದ್ದಾರೆ ಅಂತ ನಾವು ಸಂಪೂರ್ಣವಾಗಿ ನೋಡಬಹುದು. ಯಾವುದೇ ಮೆಸೇಜ್ ಇರ್ಬೋದು, ಟೆಕ್ಸ್ಟ್ ಮೆಸೇಜ್ ಇರ್ಬೋದು, ವಿಡಿಯೋ ಇರ್ಬೋದು, ಅಥವಾ ಯಾವುದಾದ್ರೂ ಫೋಟೋನ ನೀವು ಸೆಂಡ್ ಮಾಡಿದ್ರೆ ಅಂದ್ಕೊಳ್ಳಿ, ಯಾವುದಾದ್ರೂ ಫೈಲ್ನ ಸೆಂಡ್ ಮಾಡಿದ್ರೆ ಅಂದ್ಕೊಳ್ಳಿ, ಯಾವುದೇ ಫೈಲನ್ನು ನೀವು ನೋಡ್ಬೋದು. ಅವರು ಎಷ್ಟು ಗಂಟೆಗೆ ಅದನ್ನು ರೀಡ್ ಮಾಡಿದ್ದಾರೆ ಅಥವಾ ಎಷ್ಟು ಗಂಟೆಗೆ ಅದನ್ನು ನೋಡಿದ್ದಾರೆ ಅಂತ ನೀವು ವಾಟ್ಸಪ್ಪಲ್ಲಿ ನೋಡಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ವಾಟ್ಸಪ್ನ ನಾನು ಓಪನ್ ಮಾಡಿಬಿಟ್ಟು ಒಂದು ಮೆಸೇಜ್ನ ತೋರಿಸ್ತೀನಿ. ಅವರು ಎಷ್ಟು ಗಂಟೆಗೆ ರೀಡ್ ಮಾಡಿದ್ದಾರೆ, ನಾನು ಯಾವಾಗ ಸೆಂಡ್ ಮಾಡಿದ್ದೆ, ಅವರು ಯಾವಾಗ ರೀಡ್ ಮಾಡಿದ್ದಾರೆ ಅಂತ ನೋಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಈ ಒಂದು ಫೋಟೋ ನಾನು ಸೆಂಡ್ ಮಾಡಿದ್ದೀನಿ. ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಬೇಕು, ಸ್ವಲ್ಪ ಒತ್ತಿ ಹಿಡಿಬೇಕು ಸ್ನೇಹಿತರೆ. ಸ್ವಲ್ಪ ಸಮಯದವರೆಗೆ ಒತ್ತಿ ಹಿಡಿದ ನಂತರದಲ್ಲಿ ಈ ರೀತಿ ಬರುತ್ತೆ. ಲಾಂಗ್ ಪ್ರೆಸ್ ಮಾಡಬೇಕು. ಮಾಡಿದ ನಂತರದಲ್ಲಿ ಮೇಲ್ಗಡೆ ಒಂದು ರೌಂಡ್ ಐ ಬಟನ್ ಬರ್ತಾ ಇರುತ್ತೆ. ಈ ಕಡೆಗೆ ಮೇಲ್ಗಡೆ ಇದೆ ನೋಡಿ, ಈ ಕಡೆಗೆ ಒಂದು ರೌಂಡ್ ಐ ಬಟನ್ ಬರ್ತಾ ಇದೆ. ಇಲ್ಲಿ ಪ್ರೆಸ್ ಮಾಡಿ ಹಿಡಿದ ನಂತರದಲ್ಲಿ ಇಲ್ಲಿ ಆ ಒಂದು ಐ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಯಾವುದೇ ಫೈಲ್ ಇರ್ಬೋದು, ನೀವು ಫೋಟೋ ಇರ್ಬೋದು, ವಿಡಿಯೋ ಇರ್ಬೋದು, ಯಾವುದೇ ಒಂದು ಸೆಂಡ್ ಮಾಡಿರುವಂಥ ಫೈಲ್ನ ನೀವು ಒತ್ತಿ ಹಿಡಿದ್ರೆ ಮೇಲ್ಗಡೆ ಐ ಬಟನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ನಾನು ಡೆಲಿವರಿ ಮಾಡಿರುವಂಥ ಸೆಂಡ್ ಮಾಡಿರುವಂಥ ಸಮಯ 6:31. ಅಲ್ಲಿ ಡಬಲ್ ಟಿಕ್ ಆಗಿದೆ ಸ್ನೇಹಿತರೆ. ಆ ನಂತರದಲ್ಲಿ ಅದು ಬ್ಲೂ ಯಾವಾಗ ಆಗಿದೆ ಅಂದರೆ 7:39 ಅವರು ನೋಡಿದ್ದಾರೆ. ನೋಡ್ಬೋದು PM 7:39 PM ಅವರು ನೋಡಿದ್ದಾರೆ. ಅಂದರೆ ನಾನು ಸೆಂಡ್ ಮಾಡಿದ ನಂತರದಲ್ಲಿ 1 ಗಂಟೆಯ ನಂತರದಲ್ಲಿ ಅವರು ನೋಡಿದ್ದಾರೆ. ಈ ರೀತಿ ನಾವು ಯಾವುದೇ ಮೆಸೇಜ್ನ ನೀವು ನಾವು ಸೆಂಡ್ ಮಾಡಿರುವಂಥ ಸಮಯ ಬಿಟ್ಟು ಅವರು ಯಾವಾಗ ಅದನ್ನು ರೀಡ್ ಮಾಡಿದ್ದಾರೆ ಅಥವಾ ಯಾವಾಗ ಅದನ್ನು ಅವರು ನೋಡಿದ್ದಾರೆ ಅಂತ ನೀವು ನೋಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.